ಪೊಲೀಸ್ ಸಂಸ್ಮರಣಾ ದಿನಾಚರಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಹಳೆ ಸಿಎಆರ್ ಮೈದಾನದಲ್ಲಿ ಗೌರವ ನಮನ ಕಾರ್ಯಕ್ರಮ ನಡೆಯಿತು. ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಕೊಡುವ ಮೂಲಕ ನಮನವನ್ನ ಸಲ್ಲಿಸಲಾಯಿತು. ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪೊಲೀಸರು ಗೌರವ ಸಲ್ಲಿಸಿದ್ರು. ಶೋಕಶಸ್ತ್ರ, ಪೊಲೀಸ್ ಧ್ವಜ ಅರ್ಧಕ್ಕೆ ಇಳಿಸಿ ಗೌರವ ಮತ್ತು ಪೊಲೀಸ್ ಬಂದೂಕು ಪಡೆಯಿಂದ 3 ಸುತ್ತು ಫೈರಿಂಗ್ ಮಾಡುವ ಮೂಲಕ ಹುತಾತ್ಮ ಪೊಲೀಸರಿಗೆ ಗೌರವ ಸಲ್ಲಿಸಲಾಯಿತು. ಮುಖ್ಯ ಅತಿಥಿಯಾಗಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಪಲ್ಲವಿ ಬಿಆರ್ ಅವರು ಆಗಮಿಸಿದರು. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸೇರಿದಂತೆ ಹಲವು ಗಣ್ಯರಿಂದ ಹುತಾತ್ಮ ಪೊಲೀಸರಿಗೆ ಗೌರವ ಸಲ್ಲಿಸಲಾಯಿತು. ಪೊಲೀಸ್ ಸಂಸ್ಮರಣಾ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ. 1959ನೇ ಇಸ್ವಿ ಇದೇ ದಿನ ನಮ್ಮ ಭಾರತದ ಪೊಲೀಸ್ ಸೇನೆ ಸುಮಾರು 10 ಜನ ಚೀನಾ ಸೇನೆಯ ಜೊತೆ ಸಂಘರ್ಷ ಮಾಡುವಂಥ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. ಅದರ ನೆನಪಲ್ಲಿ 1962ನೇ ಇಸ್ವಿಯಿಂದ ಈ ಒಂದು ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ನಮ್ಮ ಮೃತ ಹೊಂದಿದ ಹುತಾತ್ಮರಾದಂತಹ ಕರ್ತವ್ಯದ ಸಂದರ್ಭದಲ್ಲಿ ಮೃತ ಹೊಂದಿದಂತಹ ಅಧಿಕಾರಿ ಸಿಬ್ಬಂದಿಗಳು, ಇದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಪ್ಯಾರಾಮಿಲಿಟ್ರಿ ಅಂದರೆ BSF, CASF, CRPF, ಅದರ್ ದ್ಯಾನ್ ಮಿಲಿಟರಿ ಏನಿದೆ ಅವರ ಎಲ್ಲ ಯೂನಿಫಾರ್ಮ್ ಫೋರ್ಸಸ್ ಸೇರಿ ಈ ಒಂದು ಸಂಸ್ಮರಣಾ ದಿನಾಚರಣೆಯನ್ನು ನೆನಪು ಮಾಡಿಕೊಳ್ಳಿ ಅಂತ ಒಂದು ಸಂಸ್ಕೃತಿ ನಮ್ಮ ಇಲಾಖೆಯಲ್ಲಿ ಬೆಳೆದು ಬಂದಿದೆ. ಈ ದಿನದಂದು ನಾವು ಸಾರ್ವಜನಿಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಭಾಳಷ್ಟು ಜನರನ್ನು ಕರೆದು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ಮಾಡಲಾಗತ್ತೆ. ಒಟ್ಟಾರೆಯಾಗಿ ಭಾಳಷ್ಟು ಜನರ ತ್ಯಾಗ ಬಲಿದಾನದ ಫಲವಾಗಿ ನಾವಿವತ್ತು ಸುರಕ್ಷಿತವಾಗಿ ಇದ್ದೀವಿ ಅನ್ನುವಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಮತ್ತು ಪೊಲೀಸ್ ಇಲಾಖೆ ಜೊತೆ ಸೇರಿದಂತೆ ಇನ್ನು ಯಾವುದೇ ಒಂದು ಯೂನಿಫಾರ್ಮ್ ಸರ್ವೀಸಸ್ ಯಾವಿದ್ದಾವೆ ಅವರೆಲ್ಲರಿಗೂ ಗೌರವಿಸುವಂಥ ಕೆಲಸ ಮಾಡಬೇಕು. ಕೇವಲ ಪೊಲೀಸ್ ಇಲಾಖೆ ಅಂತ ಅಷ್ಟೇ ಅಲ್ಲ, ಒಬ್ಬ ಆಟೋ ಡ್ರೈವರು ಕೂಡ ಒಂದು ಕಾಕಿಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ ಒಂದು ಫೀಲಿಂಗ್ ಆಫ್ ಸೇಫ್ಟಿ ಬರುತ್ತೆ ನಮಗೆ. ಒಬ್ಬ ಸೆಕ್ಯೂರಿಟಿಯನ್ನು ಎಲ್ಲೋ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೂ ಸೆಕ್ಯೂರಿಟಿ ಇದ್ದಾರೆ, ನಮ್ಮ ಅಪಾರ್ಟ್ಮೆಂಟ್ ಅಥವಾ ನಮ್ಮ ಲೇಔಟು ಸೇಫ್ ಇದೆ ಅನ್ನುವಂಥ ಭಾವನೆ ಬರುತ್ತೆ. ಅದೇ ರೀತಿ ಹಗಲು ರಾತ್ರಿ ಅನ್ನದೇ ಸೇವೆ ಸಲ್ಲಿಸುವಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು, ಅದ್ರ ಜೊತೆ ಗುರುತಿಸ್ಕೊಂಡಿರೋ ಪ್ರತಿಯೊಬ್ಬರಿಗೂ ಗೌರವಿಸುವಂಥದ್ದು ಸಾರ್ವಜನಿಕರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಒಬ್ಬರು ಸಿಬ್ಬಂದಿ ಕೂಡ ಕಳೆದ ವರ್ಷ ಮೃತ ಹೊಂದಿದ್ರು. ಅವರ ಕುಟುಂಬ ಸದಸ್ಯರು ಬಂದು ಇವತ್ತು ಭಾಳ ನೋವಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಈ ಪೊಲೀಸ್ ಹುತಾತ್ಮರ ದಿನಾಚರಣೆ, ಪೊಲೀಸ್ ಸಂಸ್ಮರಣಾ ದಿನಾಚರಣೆ ಏನಿದೆ ಇದು ಒಂದು ರೀತಿಯಲ್ಲಿ ನಮಗೆ ನೆನಪು ಮಾಡಿಕೊಡುತ್ತೆ. ಏನಂದರೆ ಪೊಲೀಸ್ ಇಲಾಖೆಯ ಭಾಳಷ್ಟು ಜನ ಅಧಿಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ನಿರ್ವಹಣೆ ನಮಗೆ ಆದರ್ಶ, ಮಾದರಿ, ಮತ್ತು ನಾವು ಕೂಡ ಇನ್ನು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇದು ಪ್ರೇರೇಪಣೆ ನೀಡುತ್ತೆ. RB ನಾಯಕ್ ನಿವೃತ್ತ ಅಧಿಕಾರಿಗಳು ಇವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆಯಾಗಲಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.